ನೋಡ್ಕೊಂಡ್ ಈಗೇನಮ್ಮ ಏನು ಸಮಸ್ಯೆ ಇಲ್ದಾಗ ಕ್ಲೀನ್ ಆಗಿ ಆಪರೇಷನ್ ಮಾಡಿ ತಂದ್ಬಿಡ್ತಾರೆ. ದೋಸ್ತಾಗಿ ಕೊಡ್ತಾ ಮಾಡಿವಲ್ಲ ಅವಾಗ ಚೆನ್ನಾಗ್ ಕಾಣುತ್ತೆ. ಅದು ಒಂದು ಕಣ್ಣು ಆಪರೇಷನ್ ಮಾಡೋಕೆ ಒಂದು 20-25 ಸಾವಿರ ರೂಪಾಯಿ ಆಗ್ತೈತೆ. ₹1 ಖರ್ಚು ಮಾಡಿಸ್ದಾಗೆ ವ್ಯವಸ್ಥೆ ಮಾಡ್ಕೊಂಡು ಮನ್ತ ಬಿಡ್ತೀವಿ. ನೀವು ಹೋಗ್ಬರ ಸೊಸೆ ಕಾಟ ಮಗನ್ ಕಾಟ ಯಾವ್ದಕ್ಕೆ ಕಬ್ಬಾರ್ದು, ಮೊಮ್ಮಗಳ್ದು ಅವೆಲ್ಲ ಸೆಲೆಕ್ಷನ್ ಆದ ಹೋಗ್ತಿರ್ಬೇಕು. BP ಮತ್ತೆ ನಾವು ಟ್ಯಾಬ್ಲೆಟ್ಸ್ ಕೊಟ್ಟು ಅವ್ರು ಕಳಿಸ್ತಾರೆ. ಮತ್ತೆ ಲೋಕಲ್ ಡಾಕ್ಟರ್ ತಗ ಅವ್ರು ಚೆಕ್ ಮಾಡ್ಕೊಂಡು BP ಕಂಟ್ರೋಲ್ ಮಾಡ್ಕೊಂಡ್ರೆ ಮತ್ತೆ ಇನ್ನೊಂದು ಕ್ಯಾಂಪಲ್ಲಿ ನಾವು ಕರ್ಕೊಂಡೋಗಿ ಆಪರೇಷನ್ ಮಾಡಿ ತಂದು ಬಿಡ್ತೇವೆ. ಏನಿಲ್ಲ, ಇಲ್ಲಿ ಮಿಸ್ ಆದ್ರೆ ಇನ್ನೊಂದು ನೆಕ್ಸ್ಟ್ ಕ್ಯಾಂಪ್ ಅಲ್ಲಿ ನಾವು ಲೀಸ್ಟ್ ಇರ್ತದೆ, ಫೋನ್ ಮಾಡಿ ಕರೆಸ್ಕೊಂಡು ಆ BP ಶುಗರ್ ಚೆಕ್ ಮಾಡಿಸಿ ಮತ್ತೆ ನಾವು ಆಪರೇಷನ್ ಮಾಡಿಸ್ಕೊಂಡು ಬಿಡೋಂತ ಕಾರ್ಯಕ್ರಮ ಮಾಡ್ತೇವೆ. ಈಗ ಟೋಟಲ್ 250 ಜನ ಈಗ ಆಗಿದ್ದಾರೆ. ಈಗ ಬಂದಿರೋರು 250 ಜನ ಇದ್ದಾರೆ, ಇನ್ನ ಬರ್ತಾವ್ರೆ. ಈಗ 250 ಜನ ಮೇಲೆ ಅಲ್ಲೇ ದಾಟಿದೆ. ಆಗ್ಲೇ ಎಲ್ಲ ನಮ್ದೇ ವೆಹಿಕಲ್ ವ್ಯವಸ್ಥೆ ನಮ್ದೇ, ಕರ್ಕೊಂಡೋಗಿ ಆಪರೇಷನ್ ಮಾಡಿಸೋದು ನಮ್ದೇ, ತಂದು ಬಿಡಿಸೋದು ನಾವೇ ಜವಾಬ್ದಾರಿ ತಗೊಂಡು, ಮತ್ತೆ ಅವ್ರ ಮನೆಗೆ ತಲುಪಿಸೋಕ್ಕೂ ಸಹ ಅವ್ರ ಪೋಷಕರು ಫೋನ್ ಮಾಡಿ ನಾವೇ ಜವಾಬ್ದಾರಿ ತಗೊಂಡು ಫೋನ್ ಮಾಡಿ ಕರ್ಸೋ ಮನೆ ಕಳ್ಸೋ ಜವಾಬ್ದಾರಿ ನಾವೇ ತಗೊಂಡ್ತೀವಿ. ನಮ್ಮ ತಾಲೂಕಲ್ಲಿ ಸುಮಾರು ಜನ ಕಣ್ಣು ಆಪರೇಷನ್ ಮಾಡಿಸ್ಕೋಬೇಕು ಅನ್ನೋ ಬಡವರು ತುಂಬಾ ಜನ ಇದ್ದಾರೆ. ಅವ್ರಿಗೆ ಇನ್ನೂ ಈ ವಿಚಾರಗಳು ಗೊತ್ತಿಲ್ಲ. ಅಂತವ್ರಿಗೆ ಏನ್ ಹೇಳ್ತೀರಾ? ಸರ್, ನಾನು ಸತತವಾಗಿ ಪ್ರತಿ ತಿಂಗಳು ಏನ್ ನಮ್ಮ ತಾಲೂಕಿನ ಜನತೆಗೆ ಏನ್ ಹೇಳ್ತೀನಿ ಅಂದ್ರೆ, ಕತ್ತಲಿನಿಂದ ಬೆಳಕಿನ ಕಡೆ ತರಬೇಕು ಎಂಬುದೇ ಇದರ ಉದ್ದೇಶ. ಪ್ರತಿ ತಿಂಗಳು ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಈ ಕ್ಯಾಂಪ್ ಸತತವಾಗಿ ನಡೀತಾ ಇರ್ತೈತೆ. ಇವತ್ತು ಒಂದೇ ತಿಂಗಳು ಮಾಡಿ ಕ್ಯಾಂಪ್ ಅಂತ ನಿಲ್ಸೋದಲ್ಲ, ಪ್ರತಿ ತಿಂಗಳು 25 ಜನ ಸೆಲೆಕ್ಷನ್ ಆಗ್ಲಿ, 25 ಜನ ಕರ್ಕೊಂಡೋಗಿ ಆಪರೇಷನ್ ಮಾಡ್ತೀವಿ. 100 ಜನ ಸೆಲೆಕ್ಷನ್ ಆದ್ರೂ ಆಪರೇಷನ್ ಮಾಡಿ ಏನು ಉಗ್ರೇಶನ್ ಅವ್ರ ಅಭಿಮಾನಿ ಬಳಗ ಏನಿದೆ ಮತ್ತೆ ಲಯನ್ಸ್ ಕ್ಲಬ್ ವತಿಯಿಂದ ನಮ್ಮೇನು ಮುಖಂಡರುಗಳು ಅವ್ರ ವತಿಯಿಂದ ಈ ಆಪರೇಷನ್ ಮಾಡಿಸಿ ತಂದು ಊರಿಗೆ ಬಿಡೋ ಅಂತ ಒಂದು ಕಾರ್ಯಕ್ರಮವನ್ನು ನಮ್ಮ ಏನು ಇವತ್ತು ಮುಖಂಡರುಗಳು ತಗೊಂಡಿದ್ದಾರೆ. ತಾಲೂಕಿನ ಸಮಸ್ತ ಜನತೆ ಇವತ್ತು ನಮ್ಮ ತಂದೆ ತಾಯಿಗಳಿಗೆ ಹೇಳಕ್ಕೆ ಬಯಸೋದಿಷ್ಟೇ, ಇವತ್ತಿನ ಸದುಪಯೋಗ ಪಡಿಸ್ಕೊಳ್ರಿ. ಇವತ್ತು ನೀವು 40,000 50,000 ಕೊಟ್ಟು ಆಪರೇಷನ್ ಮಾಡಿಸೋದಕ್ಕಿಂತ ₹1 ಖರ್ಚಾಗದಲ್ಲಿ ಇವತ್ತು ನಮ್ದು ಬಯಲು ಸೀಮೆ ಪ್ರದೇಶ. ಇವತ್ತು ನಿಮ್ಗೆ 25-30 ಸಾವಿರ ಉಳಿದ್ರೆ ಇವತ್ತು ನಿಮ್ಗೆ ಅನುಕೂಲ ಆಗುತ್ತೆ. ನಿಮ್ಗೆ ಯಾವುದೇ ತರದ್ದು ತೊಂದರೆ ಇರಲ್ಲ. ಕಣ್ಣಕ್ಕೆ ಒಳ್ಳೆ ಹಾಸ್ಪಿಟಲ್ ಆಪರೇಷನ್ ಮಾಡಿ ತಂದ್ಬಿಡ್ತೀವಿ ಅಂತ ಹೇಳಕ್ಕೆ ನಮ್ಮ ತಾಲೂಕಿನ ಜನಕ್ಕೆ ನಾನು ಹೇಳಕ್ ಬಯಸ್ತೇನೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.